ನಮಸ್ಕಾರ. ಸತ್ಯ ಸರಸ್ವತಿ ಅಡಿಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಎಲೆಕೋಸಿಂದ ಒಂದು ರುಬ್ಬಿದ ಹುಳಿ ಮಾಡ್ತಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ, ಎಲೆಕೋಸು ಒಂದು ಮೀಡಿಯಮ್ ಗಾತ್ರ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ 4 ಟೀ ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು, 2 ಟೀ ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನು ಮೆಂತ್ಯ, ಇಲ್ಲಿ ಒಂದು ಚಕ್ಕೆ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು, 1 ಟೀ ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ, 1 ಟೀ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ 1 ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನು, ಒಂದು ಸ್ವಲ್ಪ 1/4 ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ, ಈ ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಒಂದು ಒಗ್ಗರಣೆಯಲ್ಲಿ ಬಾಡಿಸ್ಬಿಟ್ಟು, ಇಂಗು ಸಾಸಿವೆ ಒಗ್ಗರಣೆ ಹಾಕಿ ಬಾಡಿಸ್ಬಿಟ್ಟು, ಅದನ್ನು ತೊಗರಿಬೇಳೆ ಬೇಯಿಸಿದ್ರಲ್ಲಿ ಹಾಕಿ ಚೆನ್ನಾಗಿ ಇನ್ನೊಂದು ಸತಿ ಬೇಯಿಸ್ಕೋತೀನಿ. ಅಂದರೆ ನಾನು ಒಂದು ಸತಿ ಫಸ್ಟು ತೊಗರಿಬೇಳೆನ ತೊಳೆದು ಅದಕ್ಕೆ ಅರಿಶಿನ ಎಣ್ಣೆ ಹಾಕಿ ಬೇಯಿಸ್ಕೊಳ್ತೀನಿ. ಬೆಂದಾದಮೇಲೆ ಆ ಬೆಂದಿರೋ ಸ್ವಲ್ಪ ಕಟ್ಟನ್ನು ತೆಕ್ಕೊಂಡು ಸಾರು ಮಾಡ್ಕೋತೀನಿ. ಇನ್ನು ಮಿಕ್ಕಿದ್ದು ಗಟ್ಟಿಯಾಗಿರೋ ಬೇಳೆ ಜೊತೆಯಲ್ಲಿ ಈ ಎಲೆಕೋಸು ಇರುತ್ತಲ್ಲ ಅದನ್ನು ಹೆಚ್ಚಿ ಬಾಡಿಸ್ಕೊಂಡು ಆ ಬೇಳೆಗೆ ಹಾಕಿ ಬೇಯಿಸ್ಕೋತೀನಿ. ಅಂದರೆ ಚೆನ್ನಾಗಿ ಬೇಯುತ್ತೆ. ಆ ಬೇಳೆ ಜೊತೆನಲ್ಲಿ ಬೆಂದಾಗ ನಿಮ್ಗೆ ರುಚಿ ತುಂಬ ಚೆನ್ನಾಗಿರುತ್ತೆ. ಅಷ್ಟು ನಾನು ಇವಾಗ ಮಾಡ್ಕೋತೀನಿ. ಆಮೇಲೆ ಈ ಏನು ಮಸಾಲೆ ಇದೆಯಲ್ಲ ಇದೆಲ್ಲ ಹುರ್ಕೋತೀನಿ. ಹುರಿಯೋದನ್ನು ತೋರಿಸ್ತೀನಿ ನೋಡಿ. ದಪ್ಪ ಇದಿರೋ ಬಾಣಲೆ ಇಟ್ಟಿದ್ದೀನಿ, ಒಂಚೂರು ತುಪ್ಪ ಹಾಕಿದ್ದೀನಿ, ಬಿಸಿ ಆಗ್ತಿದೆ. ಇವಾಗ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ. ಚಕ್ಕೆ ಹಾಕಿಬಿಟ್ಟು ಅದನ್ನು ಹುರ್ಕೊಂಡು ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಚೆನ್ನಾಗಿ ಹುರ್ಕೋಬೇಕದು. ಇದು ನಾನಿವಾಗ ಏನು ನನ್ನನ್ನು ರುಬ್ಬಿದ ಹುಳಿ ಮಾಡ್ತಿದ್ದೀನಲ್ಲ, ಅದು ಒಂದು 5-6 ಜನಕ್ಕೆ ಧಾರಾಳವಾಗಿ 5-6 ಜನ ಧಾರಾಳವಾಗಿ ಊಟ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಹುಳಿ ಪುಡಿ ಖಾಲಿ ಆಯಿತು, ರುಬ್ಬಿದ ಹುಳಿ ರುಚಿನೂ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸರಿ, ಹುಳಿ ಪುಡಿ ಖಾಲಿ ಆಯಿತು ಅಂದಾಗ ನಾವು ಈ ಥರ ಮಾಡ್ಕೋಬೋದು. ಇದನ್ನು ಹುರ್ಕೊಳ್ತೀವಿ. ಈ ಮೆಣಸಿನ್ಕಾಯಿ ತೆಕ್ಕೋತೀನಿ ನೋಡಿ. ಇಂಗು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಹುರ್ಕೋತೀನಿ. ಸಣ್ಣ ಊರಿನಲ್ಲೇ ಹುರ್ಕೋಬೇಕು, ಆವಾಗಲೇ ನಿಮಗೆ ಚೆಂದ. ಇವಾಗ ಇದೊಂದು ಸ್ವಲ್ಪ ಹಾಕ್ತೀನಿ, ಏಕೆಂದರೆ ನಾನು ಕಡಿಮೆ ಮಾಡ್ತಿರೋದ್ರಿಂದ ನಿಮಗೆ ಒಂದಾದ್ಮೇಲೆ ಒಂದು ಹಾಕ್ಕೋಬೋದು. ಇವಾಗ ಉದ್ದಿನಬೇಳೆ ಹಾಕ್ತೀನಿ. ಇದೊಂದು ಸ್ವಲ್ಪ ಹಾಕ್ತಿದ್ದಂಗೆ ಮೆಂತ್ಯ ಹಾಕ್ತೀನಿ. ಮೆಂತ್ಯ ಹಾಕೋದ್ರಿಂದ ನಿಮಗೆ ಘಮ ಚೆನ್ನಾಗಿರುತ್ತೆ. ಮೆಂತ್ಯ ಹಾಕ್ತೀನಿ. ಎಲ್ಲ ಸಣ್ಣೂರಿನಲ್ಲೇ ಹುರ್ಕೋಬೇಕು. ಈಗ ಕೊತ್ತಂಬರಿ ಬೀಜ ಹಾಕ್ತೀನಿ. ಚೆನ್ನಾಗಿ ಹುರ್ಕೋಬೇಕಿದು. ಘಮ್ ಅಂತ, ಎಷ್ಟು ಚೆನ್ನಾಗಿ ಘಮ್ ಅಂತಿದೆ ಗೊತ್ತಾ. ಹುರ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಈಗ ನೋಡಿ, ಕೊಬ್ಬರಿ ಹಾಕಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸಾಕು, ಅದರಲ್ಲಿ ಏನು ಬಿಸಿ ಇದೆ ಅಷ್ಟೇ ಸಾಕು. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಹಾಕಿ ಇವಾಗ ಏನು ಬಾಣಲೆ ಬಿಸಿ ಇದೆಯಲ್ಲ ಅಷ್ಟೇ ಸಾಕು. ಹಾಕಿ ಇದನ್ನು ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕೊಂಡು ರುಬ್ಕೋತೀನಿ. ಚೆನ್ನಾಗಿ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋತೀನಿ. ಇಲ್ಲಿ ಹುಣಸೆಹಣ್ಣು ತೊಳೆದು ನೀರು ಹಾಕಿಟ್ಟಿದ್ದೀನಿ, ಇದು ನೆನಿಲಿ ನೋಡಿ. ಇಂಗು ಸಾಸಿವೆ ಒಗ್ಗರಣೆ ಹಾಕ್ಕೊಂಡೆ, ಒಂಚೂರು ಅಷ್ಟೇ, ಜಾಸ್ತಿ ಏನಿಲ್ಲ. ಸರಿ, ಇದಕ್ಕೆ ಹಾಕಿಬಿಟ್ಟು ಇದನ್ನು ಎಲೆಕೋಸು ಹೆಚ್ಚಿರೋದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದನ್ನು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂಡು ನೋಡಿ. ಬಾಡಿಸ್ಕೊಂಡೆ ಎಲೆಕೋಸನ್ನ. ಆಫ್ ಮಾಡ್ತೀನಿ ಸ್ಟವ್ವು. ಇದನ್ನು ಇಲ್ಲಿ ಬೇಳೆ ಇಟ್ಟಿದ್ದೀನಿ, ಇದಕ್ಕೆ ಹಾಕಿ ಕೂಗಿಸ್ಕೊತೀನಿ ನೋಡಿ. ಬೆಂದ ಬೇಳೆಗೆ ಈ ಎಲೆಕೋಸು
ಹೆಚ್ಚಿದ್ದು ಬಾಡಿಸಿ ಹಾಕಿ ಕುಕ್ಕರಲ್ಲಿಟ್ಟು ಕೂಗಿಸ್ತಿದ್ದೀನಿ. ಅದು ನಮ್ಮ ಮನೆಯಲ್ಲಿ ವಯಸ್ಸಾದವ್ರು ತಿನ್ನೋದ್ರಿಂದ ನಾನು ಈ ಕುಕ್ಕರಲ್ಲೇ ಬೇಯಿಸ್ಕೋತೀನಿ. ನೀವಿಲ್ಲ ಡೈರೆಕ್ಟಾಗಿ ನಾನು ಹಾಗೆ ಬೇಯಿಸ್ಕೋತೀನಿ ಅಂದರೆ ಓಕೆ, ನೀರು ಹಾಕಿ ಒಗ್ಗರಣೆ ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಳಿ. ಇವಾಗ ನಾನು ಕುಕ್ಕರಲ್ಲಿ ಕೂಗಿಸ್ಕೋತೀನಿ. ಈಗ ನೋಡಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಹಾಕ್ತೆ, ಮತ್ತು ಎಲ್ಲ ಹುರಿದಿದ್ನಲ್ಲ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹುರಿದಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಒಂದು ಸ್ವಲ್ಪ ನೀರು ಆಮೇಲೆ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಬಿಗೋತೀನಿ. ರುಬ್ಬಿದ್ದು ಹುಳಿ ಅಲ್ವಾ, ಹಾಗಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ಆದಾಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋತೀನಿ. ನೋಡಿ ನುಣ್ಣಗೆ ರುಬ್ಕೊಂಡೆ. ಈಗ ನೋಡಿ ಈ ಒಲೆ ಹಚ್ಚಿದ್ದೀನಿ. ಬೇಳೆ ಮತ್ತು ಎಲೆಕೋಸು ಮಿಕ್ಸ್ ಮಾಡಿದ್ದೀನಿ. ಬೆಂದಿದೆ ಇವಾಗ ಚೆನ್ನಾಗಿ. ಇದಕ್ಕೆ ಮಸಾಲೆ ಎಲ್ಲ ಹಾಕ್ತೀನಿ. ಇವಾಗ ಈ ಮಸಾಲೆ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ಈ ಬೇಳೆ ಮತ್ತು ತರಕಾರಿ ಬೇಯಿಸಿದ್ನಲ್ಲ ಅದಕ್ಕೆ ಹಾಕಿ ನೋಡಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದು ಮಾಡಿದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ರುಬ್ಬಿದ್ದು ಹುಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಹುಣಸೆಹಣ್ಣು ರಸ ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಕುದೀಲಿ. ನೋಡಿ ಇಲ್ಲಿ ಕುದೀತಿದೆ, ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇಲ್ಲಿ ಒಂದು ಒಗ್ಗರಣೆ ಹಾಕ್ತೀನಿ. ಒಂದು ಎಣ್ಣೆ ಹಾಕ್ತೆ, ಇಂಗು ಸಾಸಿವೆ ಹಾಕ್ತೀನಿ. ಸಾಸಿವೆ ಸ್ವಲ್ಪನೇ ಹಾಕಿದ್ದೀನಿ. ಚೆನ್ನಾಗಿ ಅದು ಚಿಟಪಟ ಅಂದಮೇಲೆ ಚೆನ್ನಾಗಿ ಚಿಟಪಟ ಅಂತು ಸ್ಟವ್ ಆಫ್ ಮಾಡಿದೆ. ಕರಿಬೇವು ಹಾಕ್ತೀನಿ. ಸಾಕು ನೋಡಿ ಒಗ್ಗರಣೆ ಆಯಿತು. ಇವಾಗ ಈ ಹುಳಿಗೆ ರುಬ್ಬಿದ ಹುಳಿಗೆ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಮುಚ್ಚಬೇಕು, ಘಮ ಚೆನ್ನಾಗಿರುತ್ತೆ. ನೋಡಿ ರುಬ್ಬಿದ್ದು ಹುಳಿ, ಎಲೆಕೋಸು ಹುಳಿ ಆಯಿತು, ರೆಡಿ ಆಯಿತು. ನೋಡಿ ಈ ಹದದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲೆಕೋಸು ರುಬ್ಬಿದ ಹುಳಿ ರೆಡಿ ಆಯಿತು. ಇದು ನಾನು ಮೆಷರ್ಮೆಂಟು ತೋರಿಸಿದ್ದೀನಲ್ಲ, ಇದು ಒಂದು 4-5 ಜನಕ್ಕೆ ಧಾರಾಳವಾಗಿ ಊಟ ಮಾಡ್ಬೋದು. ಇದರಲ್ಲಿ ಚೆನ್ನಾಗಿರುತ್ತೆ. ಕೆಮ್ಮು, ಶೀತ, ಗಂಟಲು ನೋವು ಎಲ್ಲ ಇದ್ದಾಗ ಸಾಮಾನ್ಯವಾಗಿ ಎಲೆಕೋಸು ಮಾಡಿಕೊಂಡ್ರೆ ತುಂಬ ಬೇಗ ಆರಾಮಾಗುತ್ತೆ. ನಿಮ್ಮನೆಯಲ್ಲೂ ಹೀಗೆ ಮಾಡಿಕೊಂಡು ಏನು ಬೇಕಾದರೂ ಮಾಡ್ಬೋದು. ಹುಳಿನಾದರೂ ಮಾಡ್ಬೋದು, ಪಲ್ಯ ಮಾಡ್ಬೋದು, ಏನು ಬೇಕಾದರೂ ಮಾಡ್ಕೊಂಡು ತಿಂದರೆ ನಿಮಗೆ ಆರಾಮಾಗತ್ತೆ. ನಾನಿವತ್ತು ಹುಳಿ ಮಾಡಿದ್ದೀನಿ. ನಿಮ್ಮನೆಯಲ್ಲೂ ಈ ಥರ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.